ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೇರೆ ಗೆಡ್ಡೆ ಇದೆಯಾ ಕೊಡಿ ಅಂತ ಕೇಳ್ತಿದ್ದೀರಾ. ಗೆಡ್ಡೆ ಇಲ್ಲ ನನ್ನ ಹತ್ರ, ನಾನು ಗಿಡನೇ ಸೇಲ್ ಮಾಡ್ತಿರೋದು. ನೋಡಿ ಇದಂತೂ ಕಲರು ತುಂಬಾ ಚೆನ್ನಾಗಿದೆ. ಇದನ್ನು 11 ಗಿಡ ಒಬ್ಬರೇ ಬುಕ್ ಮಾಡ್ಕೊಂಡಿದ್ದಾರೆ. ಇದು 2ನೇ ಸರಿ ಸ್ಟಾಕ್ ಇದ್ದಿದ್ದ ಗಿಡ, ಅದು ಖಾಲಿ ಆಯಿತು. ಇವರು ಡೇರೆ ಗಿಡ ಬುಕ್ ಮಾಡ್ಕೊಂಡಿರೋರು. ಎಷ್ಟು ಗಿಡ ಇದ್ರೂ ಪರವಾಗಿಲ್ಲ, ನಾನೇ ತಗೋತೀನಿ ಅಂದರು. ನಾನು ಅವಾಗ ಹೇಳಿದ್ದು ಒಂದೇ, ಮೇಡಮ್ ಕೊರಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ, ಅದು ಪಾರ್ಟ್ ಸಮೇತನೇ ಕಳಿಸ್ಬೇಕಲ್ಲ ಅಂದಿದ್ದಕ್ಕೆ, ಎಷ್ಟಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂದರು. ಕೆಲವ್ರು ಹೇಳ್ತೀರಾ ಕೊರಿಯರ್ ಚಾರ್ಜ್ ಜಾಸ್ತಿ ಅಂತ ಹೇಳ್ತೀರಾ. ಕೊರಿಯರು ನಂದಾಗಿದ್ದಿದ್ರೆ ನಾನು ಕಡಿಮೆ ಮಾಡ್ತಿದ್ದೆ, ಕೊರಿಯರ್ ನಂದಲ್ವಲ್ಲ, ಏನು ಮಾಡಲಿ. ಬುಧವಾರದಲ್ಲಿ ನಾನು ಬಳ್ಳಾರಿಯವರಿಗೆ ತುಂಬ ಗಿಡಗಳನ್ನ ಹಾಕಿದ್ದೆ. ಅವರಿಗೆ ಪ್ರತಿಯೊಂದೂ ಪಾಟ್ ಸಮೇತನೇ ಕಳಿಸಿದ್ದಿದ್ದು. ಅವರಿಗೆ 1800 ರೂಪಾಯಿ ಕೊರಿಯರ್ ಚಾರ್ಜ್ ಆಗಿತ್ತು, ಅವ್ರು ಕೊಟ್ಟರು. ಇವರಿಗೂ ಅಷ್ಟೇ 1500 ರೂಪಾಯಿ ಆಗಿದೆ ಇವರಿಗೆ ಕೊರಿಯರ್ ಚಾರ್ಜು. ಕೆಲವರು ಕೊರಿಯರ್ ಚಾರ್ಜ್ ಎಷ್ಟೇ ಆದರೂ ಪರವಾಗಿಲ್ಲ, ನಮಗೆ ಗಿಡ ಸೇಫ್ಟಿಯಾಗಿರಬೇಕು ಅಂತ ಅನ್ನೋರಿಗೆ ನಾವು ಪಾಟ್ ಸಮೇತನೇ ಕಳಿಸ್ತೀವಿ. ಇಲ್ಲ ಅನ್ನೋರಿಗೆ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಸಹ ಕಳಿಸ್ತೀವಿ. ನೀವು ಯಾವ ರೀತಿ ಕೇಳ್ತೀರಾ ಆ ರೀತಿ ಕಳಿಸ್ಕೊಡ್ತೀವಿ. ಸೇವಂತಿಗೆ ಗಿಡದಲ್ಲೆಲ್ಲ ಟೊಮೊಟೊ ಸಸಿ ಉಟ್ಕೊಂಡಿದೆ. ಹಾಗಾಗಿ ಇವತ್ತು ಟೊಮೊಟೊ ಸಸಿ ಎಲ್ಲ ತೆಗೆದುಬಿಟ್ಟು ನಾನು ಬೇರೆ ಯಾವುದಾದ್ರೂ ಒಂದು ಖಾಲಿ ಇರುವಂತಹ ಪಾಟಲ್ಲಿ ಹಾಕೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ನೋಡಿ ಅದರಲ್ಲೂ ಎಷ್ಟೆಷ್ಟು ಉದ್ದ ಎಲ್ಲ ಬೆಳ್ಕೊಂಡಿದೆ ನೋಡಿ. ಇವು ತೆಗೆದು ಹಾಕೋಕ್ಕೆ ಟೈಮೇ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹಾಕೋಣ ಫ್ರೀ ಮಾಡಿಕೊಂಡು ಅಂದ್ಬಿಟ್ಟು. ಅದರಲ್ಲೂ ಇವಾಗ ಮಳೆ ಶುರುವಾಗಿರೋದ್ರಿಂದ ಈ ಟೊಮೊಟೊ ಸಸಿಗಳೆಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಎಲ್ಲ ತೆಗೆದು ಬೇರೆದಕ್ಕೆ ಹಾಕೋಣ ಅಂತ ತೆಗಿತಾ ಇದ್ದೀನಿ. ನೋಡಿ ಎಷ್ಟೆಷ್ಟು ಉದ್ದ ಇದೆ. ಅದರಲ್ಲೂ ಆ ಸೇವಂತಿಗೆ ಗಿಡದಲ್ಲಿ ತೆಗಿಬೇಕಾದ್ರೆ ಆ ಸೇವಂತಿಗೆ ಸಸಿಗಳು ಸಹ ಬಂತು ಅದ್ರ ಜೊತೆನೇ. ಅಂದರೆ ಅಷ್ಟು ಬೇರು ಬಿಟ್ಕೊಂಡ್ಬಿಟ್ಟಿದೆ ಈ ಟೊಮೊಟೊ ಸಸಿ. ನೋಡಿ ಇದು ಖಾಲಿ ಇತ್ತು, ಅಂದರೆ ಇದರಲ್ಲೂ ಒಂದು ಬದನೆಕಾಯಿ ಸಸಿ ಇಟ್ಟಿದ್ದೀನಿ. ಆದರೂ ಇನ್ನೂ ಖಾಲಿ ಇತ್ತಲ್ಲ, ಅಷ್ಟು ದೊಡ್ಡ ಚೀಲ ಅಂದ್ಬಿಟ್ಟು ಅದರಲ್ಲೂ ಇಟ್ಟಿದ್ದೀನಿ. ನಾನು ನೋಡಿ ಇದು ಚಿಕ್ಕ ಪಾಟು, ನಾನು ಅದರೊಳಗೆ ಇದು ಸೇವಂತಿಗೆದು ಕಟಿಂಗ್ ಇಟ್ಟಿದ್ದೆ. ಅದರೊಳಗೆ ಎಷ್ಟು ಬೆಳ್ಕೊಂಡಿದೆ ನೋಡಿ ಈ ಟೊಮೊಟೊ ಸಸಿ. ಅದಕ್ಕೊಂಚೂರು ಜಾಗ ಸಿಕ್ಕಿದ್ರೆ ಸಾಕು, ಟೊಮೊಟೊ ಸಸಿಗಳಿಗಂತೂ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ನೋಡಿ ಇನ್ನು ಈ ಎಲ್ಲ ಪಾಟಲ್ಲೂ ಹುಟ್ಟಿದ್ದಂಥವೆಲ್ಲ ತೆಗಿತಾ ಇದ್ದೀನಿ ಇವತ್ತು. ತೆಗೆದು ಸ್ವಲ್ಪ ಮೆಣಸಿನ ಸಸಿ ಮತ್ತು ಸ್ವಲ್ಪ ಟೊಮೊಟೊ ಸಸಿ ಎಲ್ಲನೂ ಇಟ್ಟೋದೇ ಆಯ್ತು ಇವತ್ತು. ಇದರಲ್ಲಿ ಇದು ಅಂದರೆ ಕನಕಾಂಬರ ಗಿಡದಲ್ಲಿ ಇದು ಇದು ಮೆಣಸಿನ ಸಸಿ ಎಲ್ಲ ಹುಟ್ಟಿದ್ದು. ಅಂದರೆ ನಾನು ಈ ಮೆಣಸಿನ ಬೀಜನ ಸುಮ್ಮನೆ ಅಲ್ಲಿ ಉದುರಿಸಿದ್ದೆ. ಅದು ಕನಕಾಂಬರ ಸಸಿ ಗಿಡದಲ್ಲೆಲ್ಲ ಅದು ಮಣ್ಣು ಲೂಸ್ ಮಾಡ್ತೀವಲ್ಲ, ಆವಾಗ ನಾನು ಅಲ್ಲಿ ಉದುರಿಸಿದ್ದೆ, ಅದು ಉಟ್ಕೊಂಡಿದೆ. ಹಾಕೋಕ್ಕೆ ಸಮಯನೇ ಸಿಕ್ಕಿರಲಿಲ್ಲ. ಇವತ್ತು ಸ್ವಲ್ಪ ಹಾಕೋಣ, ಮಳೆ ಬೇರೆ ಶುರುವಾಗಿದೆಯಲ್ಲ ಅಂದ್ಬಿಟ್ಟು ನೋಡಿ ಈ ಚೀಲ ಖಾಲಿ ಇರೋವಂತಹ ಚೀಲಗಳಿಗೆಲ್ಲ ಇಡ್ತಾ ಇದ್ದೀನಿ. ನೋಡಿ ಆ ಟೊಮೊಟೊ ಸಸಿ ಎಷ್ಟು ಬೇರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬಂದಿದೆ ಅಂತ. ಒಂದೊಂದಕ್ಕೆ ಖಾಲಿ ಇರೋವಂತಹ ಪಾಟ್ಗಳಿಗೂ ಅಷ್ಟೇ ಸ್ವಲ್ಪ ಟೊಮೊಟೊ ಸಸಿ ಮತ್ತು ಸ್ವಲ್ಪ ಮೆಣಸಿನ ಸಸಿ ಎಲ್ಲನೂ ಇಟ್ಟಿದ್ದೀನಿ. ಇನ್ನು ಇದು ಡೇರೆ ಗಿಡ, ಹಳೆಯ ಗಿಡ ನಂದು, ಅಂದರೆ ಹೋದ ವರ್ಷದ್ದು. ಅದನ್ನು ಸ್ವಲ್ಪ ನಾನು ಕುಡಿ ಚಿವುಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ. ನೀವು ಇವಾಗ ತಗೊಳ್ಳೋಂತಹ ಡೇರೆ ಗಿಡಗಳು ಅಷ್ಟೇ, ಅದಿನ್ನೂ ಮೊಗ್ಗು ಬಂದಿಲ್ಲ ಅಂದರೆ ನೀವು ಆ ಕುಡಿನ ಚಿವುಡ್ತು ಅಂದರೆ ಅದು ಬುಷಿಯಾಗೂ ಬರುತ್ತೆ, ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ಕೆಲವ್ರಿಗೆ ಡೇರೆ ಗೆಡ್ಡೆ ತೊಗೊಂಬಂದು ಹಾಕಿದ್ರೆ ಅದು ಬರುತ್ತೋ ಬರೋದಿಲ್ವೋ, ಕೊಳ್ತೋಗುತ್ತೆ ಅನ್ನೋ ಭಯ ಇರುತ್ತೆ. ಅಂಥವರು ನೀವು ಈ ಥರ ಹೂ ಬಿಟ್ಟಿರೋ ಅಂತಹ ಗಿಡನೇ ತೊಗೊಂಡು ಸಹ ಬೆಳೆಸ್ಕೋಬೋದು. ನೋಡಿ ಅದು ಟೊಮೊಟೊ ಸಸಿ ತೆಗಿಯೋಕ್ಕೆ ಹೋಗಿ ನೋಡಿ ಅದು ಸೇವಂತಿಗೆ ಸಸಿನೇ ಬಂದುಬಿಟ್ಟಿದೆ. ಅದನ್ನು ಬೇರೆ ಪಾಟಿಗೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಗಾರ್ಡನಲ್ಲಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು. ಇನ್ನು ಮಳೆ ಶುರುವಾಗ್ಬಿಡುತ್ತೆ, ಇನ್ನು ಮಧ್ಯಾಹ್ನ ಮೇಲೆ ಮಳೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಬಂದು ಗಾರ್ಡನ್ಗೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಗಿಡಗಳಿಗೆ ನೀರೇನೋ ಹಾಕೋದಿಲ್ಲ ಇವಾಗ, ಯಾಕೆ ಅಂದರೆ ಅದೊಂದು ಕೆಲಸ ನನಗೆ ಕಮ್ಮಿ ಆಗಿದೆ. ಮಳೆ ಶುರುವಾಗಿದೆಯಲ್ಲ, ಹಾಗಾಗಿ ಒಂದು ಕೆಲಸ ಕಮ್ಮಿ ಆಯಿತು. ಇನ್ನು ನಮ್ಮ ಮನೆಯವರು ನೋಡಿ ಕಾಫಿ ಮಾಡ್ಕೊಂಡು ತಗೊಬಂದಿದ್ದಾರೆ. ಬೇಗನೆ ಬಂದಿದ್ನಲ್ಲ ಇವತ್ತು ಗಾರ್ಡನ್ಗೆ, ಹಂಗಾಗಿ ನೋಡಿ ಇವರು ಬಂದಿರಲಿಲ್ಲ. ಇತ್ತೀಚೆಗೆ ಸುಮಾರು ದಿನ ಆಗಿತ್ತು ಬಂದಿರಲಿಲ್ಲ, ಇವಾಗ ಬಂದಿದ್ದಾರೆ. ಯಾಕೆಂದರೆ ನಾನು ಹೆಂಗಿದ್ದೀನೋ ಏನೋ ಅಂತ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ. ನಾನು ಗಾರ್ಡನಲ್ಲೇ ಇದ್ದೆ ಇವತ್ತು, ಹಂಗಾಗಿ ಬಂದಿದ್ದಾರೆ. ಅಲ್ಲಿ ನಾನು ಗಾರ್ಡನಲ್ಲಿ ಇಲ್ಲ ಅಂದಿದ್ರೆ ಸ್ವಲ್ಪ ಏನಾರು ಕಿತಾಪತಿ ಮಾಡಿ ಹೋಗಿರೋರು. ಗಾರ್ಡನಲ್ಲೇ ಇದ್ನಲ್ಲ, ಹಾಗಾಗಿ ನಾನು ಓಡಿಸ್ದೆ ಆ ಕಡೆ ಹೋದು. ಅಂದರೆ ಇವಾಗ ಅಷ್ಟೊಂದು ಕಾಟ ಏನಿಲ್ಲ ನನಗೆ. ನನ್ನ ಕಷ್ಟ ಇವ್ರಿಗೂ ಅರ್ಥ ಆಗಿದೆನೋ, ಅದಕ್ಕೇ ನನಗೆ ತೊಂದರೆ ಕೊಡೋಕ್ಕಂತೂ ಬರೋದಿಲ್ಲ. ಇವರು ಹೋಗೋವರೆಗೂ ನಾನು ಮನೆಗೆ ಬರೋಂಗಿಲ್ಲ, ಆಮೇಲೆ ಮನೆಗೆ ಬರಬೇಕು. ಇನ್ನು ನೋಡಿ ಸೇವಂತಿಗೆ ಹೂವೆಲ್ಲ ಸ್ಟಾರ್ಟ್ ಆಗಿದ್ದಾವೆ, ಕೆಲವೊಂದು ಮೊಗ್ಗುಗಳಾಗಿದ್ದಾವೆ, ಕೆಲವೊಂದು ಗಿಡದಲ್ಲಿ ಹೂಗಳೆಲ್ಲ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಸೇವಂತಿಗೆ ಗಿಡನೇ ಒಂದು 2-3 ಲೈನ್ ಇಟ್ಟಿದ್ದೀನಿ. ಇವೆಲ್ಲ ಹೂ ಬಿಡ್ತು ಅಂದರೆ ನೋಡೋಕ್ಕಂತೂ 2 ಕಣ್ಣೇ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗೇ ಹೂ ಕಾಣುತ್ತೆ. ನೋಡಿ ಎಲ್ಲ ಹೂ ಮೊಗ್ಗುಗಳಾಗಿದೆ, ಪ್ರತಿಯೊಂದು ಗಿಡದಲ್ಲೂ ಮೊಗ್ಗಾಗಿದೆ. ಇನ್ನು ಕೆಲವೊಂದು ದಾಸವಾಳ ಗಿಡನ ಇವತ್ತು ರೀಪಾಟ್ ಮಾಡಬೇಕಾಗಿತ್ತು, ಹಾಗಾಗಿ ರೀಪಾಟ್ ಮಾಡ್ತಾಯಿದ್ದೀನಿ. ನೋಡಿ ಫಸ್ಟ್ಗೆ
ನಾನು ಗಾರ್ಡನ್ ವೇಸ್ಟ್ ತುಂಬಿಸ್ಬಿಟ್ಟು ಆಮೇಲೆ ನಾನು ಗಿಡನ ಇಡೋದು. ಇದೇ ರೀತಿಯೇ ನಾನು ಯಾವಾಗಲೂ ರಿಪಾರ್ಟ್ ಮಾಡೋದು. ನಾವು ಎಷ್ಟೇ ಪಾಟಿ ಮಿಕ್ಸು ರೆಡಿ ಮಾಡಿದ್ರೂ ಅಷ್ಟೇ ನಾನು ಇದೇ ರೀತಿ ಗಾರ್ಡನ್ ವೇಸ್ಟು ಹಾಕ್ಬಿಟ್ಟು ಆಮೇಲೆ ರಿಪಾರ್ಟ್ ಮಾಡೋದು. ಇವೆಲ್ಲ ತುಂಬ ರೇರ್ ಕಲ್ಲರು, ಚೆನ್ನಾಗಿದ್ದಾವೆ ಕಲ್ಲರ್ಗಳು. ನಾನು ಯಾವ ಗಿಡ ರಿಪಾರ್ಟ್ ಮಾಡಿಕೊಂಡೆ ಆ ಹೂವನ್ನು ಇದೇ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇದಂತೂ ಬೇರು ಎಷ್ಟು ಉದ್ದ ಬೆಳ್ಕೊಂಡಿದೆ ಅಂತ. ಇದನ್ನು ಸ್ವಲ್ಪ ನಾನು ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಇದನ್ನು ರಿಪಾರ್ಟ್ ಮಾಡ್ತೀನಿ. ಇದು ನೋಡಿ, ಅದು ನೆಟ್ ಪ್ಯಾಕ್ ಇದೆಯಲ್ಲ, ಆ ನೆಟ್ ಪ್ಯಾಕು ಅಷ್ಟೇ ಅದು ತೆಗಿತಿದ್ದೀನಿ. ತುಂಬ ಜನ ಹೇಳ್ತೀರಾ ಅಕ್ಕ ನೆಟ್ ಪ್ಯಾಕು ತೆಗೆದುಬಿಟ್ಟು ರಿಪಾರ್ಟ್ ಮಾಡಿದ್ರೆ ಗಿಡನೇ ಬದುಕೋದಿಲ್ಲ ಅಂತೀರಾ. ನಾನು ಹೇಳೋ ರೀತಿ ಮಾಡಿ ಖಂಡಿತ ಗಿಡ ಬದುಕುತ್ತೆ. ಊರವರೊಬ್ಬರು ಸುಜ್ಜಿಯ ಮೇಡಮ್ ಅಂತ ಹೇಳ್ತೀನಲ್ಲ, ಅವರು ಅಷ್ಟೇ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿಯೇ ಮಾಡ್ತಾರೆ. ಮೊನ್ನೆ ಅವ್ರು ಹೇಳಿದ್ರು, ನೀವು ಯಾವ ರೀತಿ ಹೇಳ್ತೀರೋ ನಾನು ಅದೇ ರೀತಿ ಮಾಡಿನೇ ನನಗೆ ಗಿಡಗಳು ಬದುಕಿದೆ ಅಂತಲೂ ಹೇಳಿದ್ರು. ರಿಪಾರ್ಟ್ ಮಾಡಿದ ತಕ್ಷಣವೇ ಬಿಸಿಲಲ್ಲೂ ಇಡಬಾರ್ದು, ಮತ್ತು ಜೋರು ಮಳೆ ಬರೋ ಅಂತ ಆ ಕಡೆನೂ ಸಹ ಇಡಬಾರ್ದು. ಯಾಕೆಂದರೆ ಈಗ ಜೋರು ಮಳೆ ಬಂದಾಗ ಏನಾಗುತ್ತೆ, ಅದು ನೀರೆಲ್ಲ ನಿಂತ್ಕೊಂಡು ಬೇರೆ ಕೊಳೆಯೋ ಚಾನ್ಸ್ ಇರುತ್ತೆ. ಹಂಗಾಗಿ ನೀವು ಜಾಸ್ತಿ ಬಿಸಿಲಿಗೂ ಇಡಬಾರ್ದು, ಜಾಸ್ತಿ ಮಳೆಗೂ ಇಡಬಾರ್ದು. ಯಾಕೆ ಅಂದರೆ ಅದು ಗಿಡ ಸೆಟ್ ಆಗೋವರೆಗೂ ಅಷ್ಟೇ. ಆಮೇಲೆ ನೀವು ಜೋರು ಮಳೆಗಿಟ್ರೂ ಏನೂ ಆಗಲ್ಲ, ಜೋರು ಬಿಸಿಲಿಗಿಟ್ರೂ ಏನೂ ಆಗೋದಿಲ್ಲ. ಗಿಡಗಳು ಮಾತ್ರ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಸಮಯ ಸಿಕ್ತಂಗೆ ಸ್ವಲ್ಪ ಗಿಡಗಳು ರಿಪಾರ್ಟ್ ಮಾಡ್ಕೊತೀನಿ. ಎಲ್ಲನೂ ನಾನು ವೀಡಿಯೋದಲ್ಲಿ ಹಾಕೋಲ್ಲ. ಯಾಕೆ ಅಂದರೆ ನೋಡಿದ್ರೆ ನಿಮಗೂ ಬೇಜಾರಾಗ್ಬೋದು, ಏನಪ್ಪ ಯಾವಾಗಲೂ ತೋರಿಸ್ತಾರೆ ಅಂತ ಅನ್ಕೋಬೋದು. ಹಾಗಾಗಿ ನಾನೇನು ಹೆಚ್ಚು ರಿಪಾರ್ಟ್ ಮಾಡಿದ್ದೆಲ್ಲ ವೀಡಿಯೋ ಮಾಡೋದಿಲ್ಲ. ನೋಡಿ, ಇಷ್ಟು ಕಲರು ನಾನಿವತ್ತು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಬೀಟ್ರೋಟ್ ಕಲರ್ ಇದೆ ನನ್ನ ಹತ್ರ. ಇದು ಮದರ್ ಪ್ಲ್ಯಾಂಟಿಗೆ ಬೇಕು ಅಂತ ಅಂದ್ಬಿಟ್ಟು ನಾನು ಆ ದೊಡ್ಡದು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಇಷ್ಟು ದೊಡ್ಡ ಗಿಡ ನಾನು ಮದರ್ ಪ್ಲ್ಯಾಂಟಿಗೆ ಅಂತ ಇಟ್ಟಿದ್ದೀನಿ. ಗಿಡನೂ ನಾನು ಮದರ್ ಪ್ಲ್ಯಾಂಟಿಗೆ ಇಡಬೇಕಾಗಿತ್ತು, ನಾನು ಮರೆತು ಅದನ್ನು ಸೇಲ್ ಮಾಡಿದೆ. ಮತ್ತೆ ಈ ಗಿಡ ಹುಡುಕಿದ್ರೂ ಸಿಗ್ತಾ ಇಲ್ಲ. ಬಿಟ್ಟು ಮತ್ತೆ ನಾವು ವಾಪಸ್ ಕೇಳೋಕ್ಕಾಗುತ್ತಾ? ಹಾಗಾಗಿ ನೋಡೋಣ ಸಿಗ್ಬೋದೇನೋ ಅನ್ನೋ ಭರವಸೆಯಲ್ಲಿ ಇದ್ದೀನಿ. ಸಿಕ್ಕಿದ್ರೆ ಮದರ್ ಪ್ಲ್ಯಾಂಟಿಗೆ ಇದನ್ನು ನಾನು ವೀಡಿಯೋದಲ್ಲಿ ಹಾಕಿದಾಗ ನನಗೆ ಈ ಗಿಡ ಕೊಡಿ, ನನಗೆ 1,000 ರೂಪಾಯಿ ಕೊಡ್ತೀನಿ, ನನಗೆ ಈ ಗಿಡ ಕೊಡಿ ಅಂತ ಹೇಳಿದರು. ಅವ್ರು ಹೇಳ್ತಾರೆ ಅಂತ ನಾವು ಅಷ್ಟೊಂದು ಇಸ್ಕೊಳಕ್ಕಾಗುತ್ತಾ? ಭಗವಂತ ಮೆಚ್ಚಬೇಕಲ್ವಾ? ಭಗವಂತ ಮೆಚ್ಚೋ ಕೆಲಸ ಮಾತ್ರ ಮಾಡಬೇಕು. ಆ ಗಿಡ ಕೊಟ್ಬಿಟ್ಟಿದ್ದೀನಿ, ಸೇಲ್ ಆಯಿತು ಅಂತ ನಾನು ಹೇಳಿದೆ. ಆಮೇಲೆ ಅವರಿಗೆ ಗುಲಾಬಿ ಗಿಡಗಳು ನೋಡಿ ಯಾವ ರೀತಿ ಎಲ್ಲ ಆಗಿದೆ ಅಂತ. ಇದು ಇವತ್ತು ಸ್ವಲ್ಪ ಅದೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿರೋದೆಲ್ಲ ತೆಗೆದು ಕ್ಲೀನ್ ಮಾಡಿ ಅದಕ್ಕೆ ಔಷಧಿ ಎಲ್ಲ ಹೊಡೆದಿದ್ದೀನಿ. ಚೆನ್ನಾಗಿ ಇವಾಗ ಚಿಗುರೆಲ್ಲ ಬರ್ತಿದೆ. ಹಾಗಾಗಿ ಹುಲ್ಲೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದು ಮಣ್ಣು ಲೂಸ್ ಮಾಡಬೇಕು. ಮಣ್ಣು ಲೂಸ್ ಮಾಡಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಬೇಕು. ಗಾರ್ಡನ್ನಲ್ಲಿ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ. ಏನಾದರೂ ಒಂದೊಂದು ಕೆಲಸ ಅಂತೂ ಇದ್ದೇ ಇರ್ತವೆ. ಗಾರ್ಡನ್ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಗಾರ್ಡನಲ್ಲಿ ಕೆಲಸ ಮಾಡೋದು ಅಂದರೆ ಅಂತ ಗೊತ್ತಿರುತ್ತೆ. ನೋಡಿ, ಈ ಕೆಲಸ ಎಲ್ಲ ಮುಗಿಸ್ಬೇಕು ಅಂತಲೇ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಗಿಡಗಳಿಗೆಲ್ಲ ಅದು ಮಣ್ಣು ಲೂಸ್ ಮಾಡಿದ್ದಾಯಿತು. ಇನ್ನೊಂದು 2 ಪಾಟ್ ಇದೆ, ಇದೆಲ್ಲ ಕ್ಲೀನ್ ಮಾಡಿದ್ರೆ ಈ ಕೆಲಸ ಮುಗೀತು. ಅದರಲ್ಲಿ ಜಾನಿ ಕಾಟ ಬೇರೆ, ನನ್ನಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ನೂನಂತೂ ಅಯ್ಯೋ ಊದೋ, ಮನೆಗೆ ಹೋಗ್ಬೇಕು, ಮನೆಗೆ ಹೋಗು. ನಾವು ಗಾರ್ಡನಲ್ಲಿ ಕೆಲಸ ಮಾಡ್ಬೇಕಾರೆ ಇವನಿಗೆ ಯಾವುದಾದ್ರೂ ಒಂದು ಈ ಥರ ಬಾಟ್ಲು ಕೊಡಬೇಕು. ಅಲ್ಲೊಂದು ಬಾಟ್ಲಿತ್ತು, ಜ್ಯೂಸ್ದು ಬಾಟ್ಲು ಕೊಟ್ಟೆ. ಕಚ್ಕೊಂಡು ಮನೆಗೆ ಹೋಗು ಅಂದರೆ ಅಲ್ಲೋಗಿ ಕೂತಿದ್ದಾನೆ. ಬೈದ್ರು ಹಾಗೆ ಮಾಡ್ತಾನೆ. ಹೋಗು, ಇದು ಇನ್ನೊಂದು 3 ಗಿಡವೇ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಮನೆಗೆ. ಹೋಗ್ಬಿಡೋಣ, ಕಾಫಿ ಕುಡಿದ್ಬಿಟ್ಟು ನೀನು ಪೆಡಿಗ್ರಿ ತಿಂದ್ಬಿಡುವಂತೆ. ಪೆಡಿಗ್ರಿನ ನಡಿ ಮನೆಗೆ, ನಡಿ ಹೋಗಿರೋ, ನೀನು ಹೋಗಿರೋ, ನಾನು ಬರ್ತೀನಿ. ಜನಪ್ಪ ನೀನು ಹೋಗಿರವಾ? ಯೋ, ನನಗಂತೂ ತುಂಬ ರೋಸ್ತಾನೆ ಜಾನಿ ಎತ್ತಗೆ. ಜಾನಿ ನೋಡಿ, ದೇವ್ರ ಹತ್ರ ದೇವ್ರ ಎದುರಿಗೇನೆ ಮಲ್ಕೊಂಡು ಏನೋ ಬೇಡ್ಕೋತಿದ್ದಾನೆ. ಅವನು ನಾವು ನೈಟ್ ಹೊತ್ತು ಕಟ್ಟೋದಿಲ್ಲ. ಹಾಗಾಗಿ ಇವನು ನಮ್ಮ ಮನೆಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅನ್ನೋವಾಗ ಅವ್ನು ಬಂದು ದೇವ್ರ ಮನೆಯಲ್ಲೇ ಸೆಟ್ಲಾಗ್ತಾನೆ. ಅವ್ನು ಬರೋದೇ ಇಲ್ಲ ಈಚೆಗೆ, ಅಲ್ಲೇ ಮಲ್ಕೋತಾನೆ, ದೇವ್ರ ಎದುರಿಗೇ ಮಲ್ಕೋತಾನೆ. ನಾನು ವೀಡಿಯೋ ಮಾಡ್ತಿದ್ನಲ್ಲ, ಹಂಗಾಗಿ ನೋಡಿ ಎಚ್ಚರ ಆದ ಅವನು. ಇವರು ನಾಯಿಗಳನ್ನ ಈ ಥರ ಎಲ್ಲ ಬಿಡೋದಿಲ್ಲ. ಅಂದರೆ ನಾವು ಜಾನಿನ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ನಾವು ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡೋದಿಲ್ಲ. ಯಾಕೆಂದರೆ ನಾಯಿಗಳಿಗೆ ಗೊತ್ತಾಗುತ್ತಂತೆ ನಮ್ಮ ಮನೆಗೆ ಏನೇ ಸಮಸ್ಯೆ ಆದ್ರೂ ಅವು ದೇವ್ರ ಹತ್ರ ಬೇಡ್ಕೊಳ್ಳುತ್ತಂತೆ. ಹಾಗಾಗಿ ನಾವೇನು ನಾವು ಜಾನಿನ ನಾಯಿ ಅಂತ ನೋಡೇ ಇಲ್ಲ. ನಮ್ಮ ಮನೆಯಲ್ಲಿ ಮಗ ಒಬ್ಬ, ಅವನು ಆ ಥರನೇ ನಾವು ನೋಡಿರೋದು. ಇಲ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ಎತ್ತಿಟ್ಟು ಆಯಿತು. ಇನ್ನು ನೋಡಿ, ಇವೆಲ್ಲ ಮಣ್ಣು ಲೂಸ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಬೆಳಗಿಗೆ ಎತ್ತಿ ಇಡಬೇಕು. ಈ ಕಡೆಗೆ ಜೋಡಿಸ್ಬೇಕಿದೆ ಎಲ್ಲನೂ.
ಗಿಡಗಳಿಗೆ ನಾವು ಬರೀ ಗೊಬ್ಬರ ನೀರು ಇಷ್ಟು ಕೊಟ್ಟರೆ ಮಾತ್ರ ಸಾಕಾಗೋದಿಲ್ಲ. ಅದಕ್ಕೆ ಕಾಲಕ್ಕೆ ನಾವು ಔಷಧಿನ ಸಿಂಪಡಿಸಿದ್ರೆ ಮಾತ್ರ ನಮಗೆ ಆ ಗಿಡದಲ್ಲಿ ಚೆನ್ನಾಗಿ ಹೂವು ಮೊಗ್ಗು ಇದೆಲ್ಲ ಬರೋದು. ಯಾಕೆಂದರೆ ಉದಾಹರಣೆಗೆ ನಾನೇ ಇದ್ದೀನಿ, ನಾನು ಇದಕ್ಕೆ ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಆಗಿತ್ತು. ಹಂಗಾಗಿ ಅದು ಗಿಡ ಎಲ್ಲ ಒಂಥರ ಹಾಳಾದಂಗೆ ಆಗಿತ್ತು. ಇವಾಗ ನೋಡಿ ಅದಕ್ಕೆ ಚೆನ್ನಾಗಿ ಔಷಧಿ ಹೊಡೆದ್ಮೇಲೆ ಈ ಗುಲಾಬಿ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಮೊಗ್ಗು ಹೂವು ಎಲ್ಲ ಬಿಟ್ಟಿದೆ. ಬೆಂಗಳೂರವರು ಗಿಡ ತೊಗೊಂಡೋಗೋದಕ್ಕೆ ಅಂತ ಬಂದಿದ್ರಲ್ಲ, ಆವಾಗ ಜಾನಿ ನೋಡಿ ಎಂಥ ಕೆಲಸ ಮಾಡಿದ್ದಾನೆ. ಇನ್ನೆಷ್ಟು ಶಕ್ತಿ ಇರಬೇಕು ಅವನಿಗೆ ನೋಡಿ. ಅದು ಸರಪಣಿ ಕಟ್ಟಾಗೋ ರೀತಿ ಅವನು ಕಿತ್ಕೊಂಡು ಬಂದಿದ್ದಾನೆ ನೋಡಿ. ಅವರೆಲ್ಲ ಗಿಡ ಎಲ್ಲ ತೊಗೊಂಡು ಕೆಳಗಡೆ ಬಂದು ಇನ್ನೇನು ಗೇಟ್ ತಗೊಂಡು ಆಚೆಗೆ ಹೋಗಬೇಕು ಅಷ್ಟೊತ್ತಿಗೆ ಸರಪಣಿ ಕಟ್ ಮಾಡಿಕೊಂಡು ಕೆಳಗಡೆ ಬಂದ. ಆಮೇಲೆ ನಾನು ಹಿಡ್ಕೊಂಡೆ, ಅವರು ಹೋದರು. ನಮ್ಮ ಮಂಜು ಹಂಗಂತಾನೆ, ನೀವು ಬೆಣ್ಣೆ ತುಪ್ಪ ಮೊಟ್ಟೆ ಎಲ್ಲ ಹಾಕಿದ್ದೀರಲ್ಲ ಅದ್ರ ಪ್ರಭಾವ, ಅದಕ್ಕೆ ಇಷ್ಟೊಂದು ಶಕ್ತಿಯಾಗಿರೋದು ಅವನು ಅಂತಾನೆ. ಯಾವ ಜನ್ಮದ ಋಣಾನು ಬಂದನೋ ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದಿದ್ದಾನೆ. ಜನು ಮನೆಗೆ ಹೋಗ್ಬೇಕಾ? ಮನೆಗೆ ನೋಡಿ, ಮನೆಗೆ ಹೋಗ್ಬೇಕವ ಜನಪ್ಪ. ಅಯ್ಯೋ ನಾನು ಹಿಂದಿಂದನೇ ಬರ್ತಾನೆ ನೋಡಿ ನೋಡಿ ನೋಡಿ. ಹೋಗ ನೀರು ಮನೆಗೆ ಹೋಗ್ಬೇಕಾ? ಮನೆಗೆ ನಡಿ ಹೋಗೋಣ. ನಡಿ ನೋಡಿ ಪಾಪ ಅವನಿಗೆ ಏನು ಖುಷಿನ ಮನೆಗೆ ಹೋಗೋಣ ಅಂದರೆ. ನಡಿ ಹೋಗೋಣ. ಗಾರ್ಡನ್ ಕೆಲಸ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ನೋಡಿ ಜಾನಿ ಎಷ್ಟು ಖುಷಿಯಾಗಿ ಹೋಗ್ತಿದ್ದಾನೆ. ಅವನು ಹೋಗಲ್ಲ, ಒಬ್ಬನೇ ಮನೆಗೆ ಹೋಗೋದಿಲ್ಲ. ನಾನು ಬರೋವರೆಗೂ ಹೋಗೋದಿಲ್ಲ ಅವನು. ಈ ಬ್ಯಾಗಲ್ಲಿ ನಾನು ನೀರು ಮತ್ತು ಬುಕ್ಕಿಂಗ್ದು ಬುಕ್ಕು ಎಲ್ಲ ತೊಗೊಂಡು ಗಾರ್ಡನಿಗೆ ಬಂದಿರ್ತೀನಿ. ಇನ್ನು ಸಂಜೆ ನೋಡಿ ಜೋರು ಮಳೆ ಸ್ಟಾರ್ಟ್ ಆಯಿತು. ಈ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.